ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಇವತ್ತು ಒಂದು ಒಳ್ಳೆ ವಿಚಾರ ತಿಳಿಸೋಕ್ಕೋಸ್ಕರ ಬಂದಿದ್ದೀನಿ. ಇವತ್ತು ಒಂದು ಸೀಮಂತ ಶಾಸ್ತ್ರ ನಡೀತಾ ಇದೆ. ಮೊದಲಿಗೆ ನಮ್ಮ ಪಾಂಡುರಂಗ ವಿಠಲನ ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಿ ಕೆಂಡ ಸಂಪಿಗೆ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಮೊದಲು ನಮ್ಮ ವಿಠಲ ರುಕುಮಾಯಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಸೀಮಂತ ಶಾಸ್ತ್ರ ಆಗಿದ ತಕ್ಷಣ ಕೊಬ್ಬರಿ ಸಕ್ಕರೆ ಕೊಡೋದು. ಇವಾಗ ಇದ್ರದ್ದು ಡೆಕೋರೇಷನ್ ನೋಡೋಣ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನೋಡಿ, ಎಲ್ಲರನ್ನೂ ಸಾಮಾನ್ಯ ಹುಡುಗಿನೊಬ್ಬಳನ್ನೇ ಕೂರಿಸಿ ಶಾಸ್ತ್ರ ಮಾಡ್ತಾರೆ. ಆದರೆ ಅದ್ರ ಜೊತೆಗೆ ಗಂಡನೂ ಇದ್ದರೆ ಲಕ್ಷ್ಮೀನಾರಾಯಣ ಅಂತ ನಾವು ಅನುಸಂಧಾನ ಮಾಡಿಕೊಂಡು ಮಾಡಿದ್ರೆ ಹೆಚ್ಚು ಪುಣ್ಯ. ಈಗ ಬಸರಿ ಹುಡುಗಿಗೆ ನೋಡಿ ಏನೇನು ಸ್ವೀಟ್ಸ್ ಎಲ್ಲ ಇಟ್ಟಿದ್ದಾರೆ. ತುಂಬ ಮಡಿಮಡಿಯಾಗಿ ಮಾಡಿರೋ ಸ್ವೀಟ್ಸ್ ಇದು ನೋಡಿ. ಎಲ್ಲನೂ ಕೂಡ ಸೌಭಾಗ್ಯ ದ್ರವ್ಯಗಳು ಇದೆಲ್ಲ ನೀವು ನೋಡಿ. ಮುಂದೆ ಶಾಸ್ತ್ರ ಏನೇನು ಮಾಡ್ತಾರೆ ಅದನ್ನು ಮಾತ್ರ ನಾವು ನೋಡೋಣ. ಹರೇ ಶ್ರೀನಿವಾಸ. ಈಗ ಮುತ್ತೈದೆಯವರಿಗೆ ಬಸರಿ ಹುಡುಗಿ ಅರಿಶಿನ ಕುಂಕುಮ ಕೊಡ್ತಿರುವ ಸನ್ನಿವೇಶ. ಮೊದಲು ದೇವರಿಗೆ ಹೂವಿನಿಂದ ಪೂಜೆ ಮಾಡಿ ದೀಪ ಹಚ್ಚಿ ಆಮೇಲೆ ಹುಡುಗಿಗೆ ಅರಿಶಿನ ಕುಂಕುಮ ಕೊಟ್ಟು ಬಳೆ ತೊಡಿಸ್ಬೇಕು. ಮತ್ತು ಹುಡುಗಿಗೆ ಏನೇನು ನೀವು ಕೊಡಬೇಕು ಅಂತ ಇಟ್ಟಿರ್ತೀರೋ ಅದನ್ನೆಲ್ಲನೂ ಕೂಡ ಕೊಡಬೇಕು. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಹರೇ ಶ್ರೀನಿವಾಸ. ಈಗ ಬಸರಿ ಹುಡುಗಿಗೆ ಏನೇನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ಮನೇಲೇ ಮಾಡಿರುವ ಕೇಕ್ ಇದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಈ ಕೇಕ್ ಮೇಲೆ ಶ್ರೀಕೃಷ್ಣ ಅಂತ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ದೇವರ ಹೆಸರು ಬರೆದಿದ್ದಾರೆ. ಸ್ವಚ್ಛ ಮುಖವ ತೋರೈ ನಿನಗೆ ಅರಿಶಿನ ಹಚ್ಚುವೆನು. ನದಿಯಲ್ಲಿ ಶ್ರೀಕೃಷ್ಣನ ನರ್ತನದಿಂದ ಯಮುನಾ ನದಿ ನೀರು ಆಯಿತು ಕಲಕ. ಆನಂದ ತೀರ್ಥಾಚಾರ್ಯ ಹೆಸರು ಹೇಳುವೆನು, ರಾಯರಿಗೆ ಹಚ್ಚುವೆನು ತಿಲಕ. ತಿರುಮಲದಲ್ಲಿ ಶ್ರೀನಿವಾಸ ದೇವರು ನಿತ್ಯವೂ ನೀಡುವನು ತನ್ನ ಭಕ್ತರಿಗೆ ದರ್ಶನ. ಆನಂದ ತೀರ್ಥಾಚಾರ್ಯರಿಗೆ ಹಚ್ಚುವೆನು ಅರಿಶಿನ. ಹರಿವಾಯು ಗುರುಗಳ ಕರುಣಾ ದೃಷ್ಟಿಯಿಂದ ಮಾನವರಿಗೆ ಹತ್ತಿದ ಸಂಸಾರ ನೂರು ಆಗುವುದು. ಮಾನವರಿಗೆ ಹತ್ತಿದ ಸಂಸಾರ ಬಂಧ ಆನಂದ ತೀರ್ಥಾಚಾರ್ಯರಿಗೆ ನೀಡುವೆನು ಗಂಧ. ಮಧ್ವಾಂತರ್ಗತ ನಾರಾಯಣನಲ್ಲಿ ಜೀವರು ವಿಶೇಷ ಭಕ್ತಿಯಿಂದ ಆರಾಧಿಸಿದರೆ ಭಗವಂತನು ಹೊರುವನು ಅವರ ಪೂರ್ಣ ಭಾರ. ಆನಂದ ತೀರ್ಥಾಚಾರ್ಯರಿಗೆ ಹಾಕುವೆನು ಮುಡಿನ ಹಾರ. ಜೀವರಿಗೆ ಪ್ರಾಪ್ತವಾಗುವುದು ಜ್ಞಾನ ಭಕ್ತಿ ವೈರಾಗ್ಯ. ಓದಿದರೆ ಶ್ರೀಮದ್ ಆಚಾರ್ಯರ ಸರ್ವಮೂಲ. ಆನಂದ ತೀರ್ಥಾಚಾರ್ಯರಿಗೆ ನೀಡುವೆನು ತಾಂಬೂಲ.
ಮಲಗಿರುವುದು ಚಮತ್ಕಾರ. ಆನಂದ ತೀರ್ಥಾಚಾರ್ಯರಿಗೆ ಮಾಡುವೆನು ನಮಸ್ಕಾರ. ಮಂಡಲ ಕಾರ್ಯಕ್ಕೂ ಗಜಾನನೇ ಮಾನ್ಯ. ಮಂಡಲ ಕಾರ್ಯಕ್ಕೂ ಗಜಾನನೇ ಮಾನ್ಯ. ಅವನ ಸೇವೆ ಮಾಡಿದ ಮಾನವನೇ ಪರಮ ಧನ್ಯ. ರಾಯರ ಹೆಸರು ಹೇಳುವೆನು, ಅವರ ಪಾದ ಸೇವೆ ನನಗೆ ಸದಾ ಪರಮ ಮಾನ್ಯ. ವೀಣಾ ವಿಶಾರದೆಯಾದ ಸರಸ್ವತಿಯು ನೀಡುವಳು ಸರ್ವರಿಗೂ ಸುಮತಿ. ರಾಯರ ಹೆಸರು ನನಗೆ ಅನುಮತಿ. ದೂರ ನಿಂತು ಕೇಳಿರಿ ದ್ರೌಪದಿಗೆ ಗಂಡನ ಹೆಸರು, ಹತ್ತಿರ ಬಂದು ಕೇಳಿರಿ ಸರಸ್ವತಿಗೆ ಗಂಡನ ಹೆಸರು, 10 ಮಂದ್ಯಾಗ ಕೇಳಿರಿ ನನಗೆ ಅತ್ತಿ ಮಾವನ ಹೆಸರು. ಎಲ್ಲರೂ ಚಿತ್ತಗೊಟ್ಟು ಕೇಳಿರಿ ಹೇಳುವೆನು ನಾನು ನನ್ನ ಪತಿದೇವರ ಹೆಸರು. ಅವರ ಹೆಸರೇ ಆನಂದ ತೀರ್ಥಾಚಾರ್ಯರು. ಆನಂದ ತೀರ್ಥಾಚಾರ್ಯ ಹೆಸರೇ ನನ್ನ ಬಾಳಿನ ಉಸಿರು ಹಸಿರು. ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರೀತಿಯ ಓಲೆ ಬರೆಯಲು ಮುತ್ತನ್ನು ಸುಟ್ಟು ಮಾಡಿದಳು ಮಸಿ. ಆನಂದ ತೀರ್ಥಾಚಾರ್ಯರ ಹೆಸರು ಹೇಳುವೆನು ನಾನು ವಿಜಯೇಂದ್ರಾಚಾರ್ಯ ಅಗ್ನಿಹೋತ್ರಿಯವರ ಸೊಸಿ. ಅಲೆಯಾಗಿ ನೆಲೆಯಾಗಿ ಶರತ್ ಕುಲಕರ್ಣಿಯವರ ಮಗಳಾಗಿ, ಕಲೆಯಾಗಿ ಕಳೆಯಾಗಿ ಶಾಂತಾಬಾಯಿ ಅಗ್ನಿಹೋತ್ರಿಯವರ ಸೊಸೆಯಾಗಿ, ಆನಂದ ತೀರ್ಥಾಚಾರ್ಯರ ಬಾಳಿನಲ್ಲಿ ನಾ ಬಂದೆ ಒಂದು ಮಲ್ಲಿಗೆಯ ಹೂವಾಗಿ. ಹಂಗೆ ಇದ್ದರೆ ಸ್ನಾನ ಚಂದ, ಹೂವು ಇದ್ದರೆ ಪೂಜೆ ಚಂದ. ಆನಂದ ತೀರ್ಥಾಚಾರ್ಯರು ಕಟ್ಟಿದ ಮಂಗಳಸೂತ್ರವೇ ನನ್ನ ಕೊರಳಿಗೆ ಚಂದ. ಜಗನ್ನಾಥ ದಾಸರು ಎಲ್ಲರಿಗೂ ತಿಳಿ ಹೇಳಿದರು ಹರಿಕಥಾಮೃತದ ತಿರುಳು. ಆನಂದ ತೀರ್ಥಾಚಾರ್ಯರೇ ನನ್ನ ಮಾಂಗಲ್ಯದ ಹರಳು. ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಮನ್ ನಾರಾಯಣನು ಸದ್ಗುಣಗಳ ಗಣಿ. ಆನಂದ ತೀರ್ಥಾಚಾರ್ಯರ ಹೆಸರು ಹೇಳುವೆನು ಇವರು ಪರಮ ಸಾತ್ವಿಕರಾದ ಸದ್ಗುಣಗಳ ಗಣಿ. ಸದಾ ಮಧ್ವಶಾಸ್ತ್ರದಲ್ಲೇ ರತರಾದ ಮಧ್ವ ಸಮಾಜಕ್ಕೆ ಇವರು ಆಗಿರುವರು ಅನೂಖ್ಯ ಮಣಿ. ನಾ ಕಂಡೆ ಬಾಳಿನ ಸಾರ್ಥಕ್ಯ ದೇವರು ಕರುಣಿಸಿದಾಗ ನನ್ನ ಬಾಳಿನಲ್ಲಿ ಆನಂದ ತೀರ್ಥಾಚಾರ್ಯರಲ್ಲಿ ಚಿಂತಾಮಣಿ. ಶ್ರೀಮನ್ ಲಕ್ಷ್ಮೀದೇವಿಯು ಶ್ರೀಮನ್ ನಾರಾಯಣನಿಗೆ ಶ್ರೀ ಲಕ್ಷ್ಮೀದೇವಿಯು ಅವನ ವಕ್ಷಸ್ಥಲಕ್ಕೆ ಲೇಪಿಸುವ ಶ್ರೀಗಂಧವೇ ಚಂದ. ನಮ್ಮ ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಶ್ರೀಹರಿಯ ನಿಜ ಕಂದ. ಉಡುಪಿಯಲ್ಲಿ ಕನಕದಾಸರು ಆರ್ತನಾದ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನು ಬಂದ. ಶ್ರೀರಾಮನಾಜ್ಞೆಯಂತೆ ಹನುಮಂತನು ಸುಗ್ರೀವನಿಗಾಗಿ ಸಂಜೀವಿನಿ ಪರ್ವತವನ್ನು ತಂದ. ಆನಂದ ತೀರ್ಥಾಚಾರ್ಯರ ಹೆಸರು ಹೇಳುವೆನು ನಾ ವರ್ಣಿಸಲಾರೆ ಅವರ ಅಂದ. ಹರಿವಾಯು ಗುರುಗಳಲ್ಲಿ ಸದಾ ಪ್ರಾರ್ಥಿಸುವೆನು ಪ್ರತಿ ಜನ್ಮದಲ್ಲೂ ಕರುಣಿಸಲಿ ನನಗೆ ನಮ್ಮಿಬ್ಬರಲ್ಲಿ ಇರುವ ಈ ರೀತಿಯಾದ ಅನುಬಂಧ. ಸಮಾಜದಲ್ಲಿ ಪ್ರಖ್ಯಾತವಾಗಿರುವುದು ವಿಜಯದಾಸರ ಕಟ್ಟೆ. ಭಗವಂತನ ನಿರ್ಮಾಲ್ಯವನ್ನು ಸ್ವೀಕರಿಸಲು ರುದ್ರದೇವರು ಹಿಡಿದಿರುವರು ಬಂಗಾರದ ತಟ್ಟೆ. ನಾ ವಿದೇಶಿ ಅರಿವೆಯನ್ನು ಬಿಟ್ಟೆ. ಆನಂದ ತೀರ್ಥಾಚಾರ್ಯರನ್ನು ನನ್ನ ಹೃದಯವೆಂಬ ಮಂಟಪದಲ್ಲಿ ಪ್ರೀತಿ ಎಂಬ ಸಿಂಹಾಸನವನ್ನು ಹಾಕಿ ಅದರಲ್ಲಿ ಅವರನ್ನು ಇಟ್ಟೆ. ಶಬಾಷ್, ಎಕ್ಸಲೆಂಟ್. ಬರವಣಿಗೆ ಹರೇ ಶ್ರೀನಿವಾಸ, ಎಷ್ಟು ಚೆನ್ನಾಗಿತ್ತು ನೋಡಿ. ಸ್ನೇಹ ಕುಲಕರ್ಣಿ ಇವರಿಗೆ ನಾನು ಆಗಿರುವೆನು ಮುದ್ದಿನ ಅರಗಿನಿ. ರಾಯರ ಕೈ ಹಿಡಿದ ನಂತರ ನಾನು ಆಗಿರುವೆನು ಅವರ ಅಂತರಂಗದ ತರಂಗಿಣಿ. ನನಗೆ ಸದಾ ಆಗುವುದು ಅಪೇಕ್ಷೆ ನೋಡಲು ಆನಂದ ತೀರ್ಥಾಚಾರ್ಯರನ್ನು ಮನದಣಿ. ಸೂಪರ್. ಭಯ ಬಿಟ್ಟು ಕೂಡಬೇಕಾದರೆ ಅದಕ್ಕೆ ಹಾಕಬೇಕು ಪ್ರೀತಿ ವಾತ್ಸಲ್ಯ ಸಹನೆ ಮಮತೆ ಎಂಬ ಹುಟ್ಟು. ಆನಂದ ತೀರ್ಥಾಚಾರ್ಯರ ಕೈ ಹಿಡಿದ ನಂತರ ನನ್ನ ಸಾಧನ ಸಂಪತ್ತು ವೃದ್ಧಿಸಿತು ಅನಂತಪಟ್ಟು. ಕಂಡಾಗ ಕೃಷ್ಣನನ್ನು ಕಂಡಾಗ ರುಕ್ಮಿಣಿಗೆ ಆಯಿತು ಪುಳಕ. ಶ್ರೀಮಂತದ ಸಮಾರಂಭದಲ್ಲಿ ಅಮೃತಮಲ್ಲಿಗೆ ಹಚ್ಚುವೆನು ಕುಂಕುಮದ ತಿಲಕ. ಪ್ರೀತಿಯಿಂದ ವರಿಸಿದನು ಶ್ರೀಕೃಷ್ಣನ ತಂಗಿಯಾದ ಸುಭದ್ರೆ.
ಅರ್ಜುನನು ವರಿಸಿದಂತಹ ಕನ್ಯೆ ಶ್ರೀಕೃಷ್ಣನ ತಂಗಿಯಾದಂತಹ ಸುಭದ್ರೆ ಸೀಮಂತದ ಸಮಾರಂಭದಲ್ಲಿ ಅಮೃತವಲ್ಲಿಗೆ ಹಚ್ಚುವೇನು ಈ ಹರಿದ್ರ. ಬೀರುವುದು ಮಾವಿನ ಘಮ. ಸೀಮಂತದ ಸಮಾರಂಭದಲ್ಲಿ ಅಮೃತವಲ್ಲಿಗೆ ನೀಡುವೆನು ಮಲ್ಲಿಗೆಯ ಸ್ಮ. ಪರಿಹಾರವಾಯಿತು ಭೂಭಾರ. ಶ್ರೀಮಂತದ ಸಮಾರಂಭದಲ್ಲಿ ಅಮೃತವಲ್ಲಿಗಿನ ಹಾಕಲು ಮಲ್ಲಿಗೆಯ ಹಾರ. ಕಂಡಾಗ ಆಯಿತು ಗೋಪಿಕಾ ಸ್ತ್ರೀಯರಿಗೆ ಚಡಪಡಿಕೆ. ಅಮೃತವಲ್ಲಿಗೆ ಶ್ರೀಮಂತದ ಸಮಾರಂಭದಲ್ಲಿ ಕೊಡುವೆನು ಎಲೆ ಅಡಿ. ತಾಂಬೂಲದ ಅಡಿಕೆ. ಈಗ ಉಡುಗೊರೆ ಕೊಡುವ ಶಾಸ್ತ್ರ. ಹರೇ ಶ್ರೀನಿವಾಸ. ನೋಡಿ ಇಲ್ಲಿ ಸೀಮಂತ ಶಾಸ್ತ್ರಕ್ಕೆ ಎಷ್ಟು ಚೆನ್ನಾಗಿ ಅವರೇ ಮನೇಲಿ ಮಾಡಿರೋ ಬಿಸ್ಕತ್ನ ಮಾಡ್ಕೊಂಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹರೇ ಶ್ರೀನಿವಾಸ. ಈಗ ಆರತಿ ಮಾಡ್ತಾರೆ, ನೋಡೋಣ ಬನ್ನಿ. ನೆರವೇರಲಿ ಮನ್ನಿಸಲಿ ಶ್ರೀಪತಿಯು ನಮಗೆ. ಹರೇ ಶ್ರೀನಿವಾಸ. ಇಷ್ಟ ತನಕ ಸೀಮಂತದ ಆರತಿ ಮತ್ತು ಏನೇನು ಶಾಸ್ತ್ರ ಮತ್ತು ಹುಡುಗ ಹುಡುಗಿ ಒಗಟುಗಳು ಹೇಳಿದ್ದು ಎಲ್ಲ ಕೇಳಿದ್ರಲ್ಲ. ನಿಮ್ಗೆ ಇಷ್ಟ ಆಯ್ತಲ್ವ. ಹರೇ ಶ್ರೀನಿವಾಸ. ಎಲ್ರಿಗೂ ಒಳ್ಳೆಯದಾಗಲಿ.